ಕಂಗನಾ ರನಾವತ್ ಮೋದಿ ಭಟ್ಟಂಗಿಯಾಗಿ ಬಾಲಿವುಡ್ ನಟಿಯಾಗಿನೇ ಇದ್ದಿದ್ರೆ ಅವರಿಗೆ ಚೆನ್ನಾಗಿತ್ತೇನೋ. ಬಾಲಿವುಡ್ನ ಕ್ವೀನ್ ಆಗಿ ಕಂಗನಾ ಬಿಂದಾಸ್ ಆಗಿ ಮಾತಾಡ್ತಿದ್ರು, ಅಷ್ಟೇ ನಿರ್ಭೀಡೆಯಿಂದ ಟ್ವೀಟ್ ಮಾಡ್ತಿದ್ರು. ಅದು ಕೆಲವೊಮ್ಮೆ ತೀರಾ ಅಸಂಬದ್ಧವಾಗಿರ್ತಾ ಇತ್ತು. ಅದರಲ್ಲಿ ಯಾವುದೇ ಲಾಜಿಕ್ ಇರ್ತಿರ್ಲಿಲ್ಲ. ಆದ್ರೆ ಅದನ್ನ ಸಮರ್ಥಿಸಿಕೊಂಡು ಇನ್ನಷ್ಟು ಅಸಂಬದ್ಧವಾಗಿ ಮಾತಾಡ್ತಿದ್ರು ಕಂಗನಾ. ಆದ್ರೆ ಎಂದೂ ಅವರು ತಾವಾಡಿದ ಮಾತಿನಿಂದ ಮಾಡಿದ ಟ್ವೀಟ್ ನಿಂದ ಹಿಂದೆ ಸರಿದಿದ್ದೇ ಇಲ್ಲ. ಅದಕ್ಕೆ ವಿರೋಧ ಬಂದ್ರೆ ಅದನ್ನೇ ಮತ್ತಷ್ಟು ಖಡಕ್ ಆಗಿ ಇನ್ನಷ್ಟು ವ್ಯಂಗ್ಯ ಸೇರಿಸಿ ಮತ್ತೆ ಮತ್ತೆ ಹೇಳ್ತಿದ್ರು ಕಂಗನಾ. ಬಾಲಿವುಡ್ ನಲ್ಲಾಗ್ಲಿ ಸರ್ಕಾರದಲ್ಲಾಗ್ಲಿ ಅವರನ್ನ ಕಂಟ್ರೋಲ್ ಮಾಡೋರು ಯಾರಂದ್ರೆ ಯಾರೂ ಇರ್ತಿರ್ಲಿಲ್ಲ. ಆದ್ರೆ ಅದ್ಯಾವ ಕ್ಷಣದಲ್ಲಿ ಕಂಗನಾ ಬಿಜೆಪಿ ಸಂಸದೆಯಾದ್ರು ಅಲ್ಲಿಂದಲೇ ಆಕೆ ಸೆನ್ಸರ್ ಮೇಲೆ ಸೆನ್ಸರ್ ಎದುರಿಸ್ತಿದ್ದಾರೆ. ಮಾತಿಗೆ, ಟ್ವೀಟ್ಗೆ, ಕೊನೆಗೆ ತನ್ನ ಚಿತ್ರಕ್ಕೂ ಸೆನ್ಸರ್ ಎದುರಿಸಿ ಕಂಗನಾ ಹೈರಾಣಾಗಿದ್ದಾರೆ. ಏನೇ ಮಾತಾಡಿದ್ರು, ಟ್ವೀಟ್ ಮಾಡಿದ್ರು ದಿಲ್ಲಿಯಿಂದ ಒಂದು ಕಾಲ್ ಬರುತ್ತೆ. ಅದರಲ್ಲಿ ಆಕೆಯನ್ನ ಹಿಗ್ಗಾಮುಗ್ಗ ಜಾಡಿಸ್ತಾರೆ. ಮರುಕ್ಷಣದಲ್ಲಿ ಕಂಗನಾ ನನ್ನಿಂದ ಪ್ರಮಾದವಾಗಿದೆ, ನಾನು ಹಾಗೆ ಹೇಳಬಾರ್ದಿತ್ತು, ಟ್ವೀಟ್ ಮಾಡಬಾರ್ದಿತ್ತು, ಅದು ನನ್ನ ವೈಯಕ್ತಿಕ ಅಭಿಪ್ರಾಯ, ಪಕ್ಷದ ಅಭಿಪ್ರಾಯ ಅಲ್ಲ ಅಂತ ಸ್ಪಷ್ಟೀಕರಣ ಕೊಡ್ತಾರೆ. ಈಗ ಮತ್ತೊಮ್ಮೆ ಹಾಗೇ ಆಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ಟೀಕಿಸಿ ತಮಾಷೆ ಮಾಡಿ ಕಂಗನಾ ಒಂದು ಟ್ವೀಟ್ ಮಾಡಿದ್ದಾರೆ. ಆದರೆ ಅಷ್ಟೇ ವೇಗವಾಗಿ ಅದನ್ನ ಡಿಲೀಟ್ ಮಾಡಿ ಕ್ಷಮೆ ಕೋರಿದ್ದಾರೆ. ಭಾರತದಲ್ಲಿ ಹೂಡಿಕೆ ಕಡಿಮೆ ಮಾಡುವ ಬಗ್ಗೆ ಆಪಲ್ ಕಂಪನಿಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಅನ್ನೋ ವರದಿಗೆ ಕಂಗನಾ ಹೀಗೆ ಪ್ರತಿಕ್ರಿಯಿಸಿದ್ರು. ಹೀಗೆ ಭಾರತದ ಮೇಲೆ ಪ್ರೀತಿ ಇಲ್ಲವಾಗೋಕೆ ಕಾರಣ ಏನಿರಬಹುದು? ಮೊದಲನೇದು, ಅವರು ಅಮೆರಿಕದ ಅಧ್ಯಕ್ಷರಾಗಿದ್ದರೂ ಜಾಗತಿಕವಾಗಿ ಅತ್ಯಂತ ಹೆಚ್ಚು ಪ್ರೀತಿ ಪಾತ್ರರು ಭಾರತದ ಪ್ರಧಾನಿಯಾಗಿದ್ದಾರೆ. ಎರಡನೇದು, ಟ್ರಂಪ್ ಇನ್ನೂ 2ನೇ ಅವಧಿಯಲ್ಲಿದ್ದಾರೆ, ಆದರೆ ಭಾರತದ ಪ್ರಧಾನಿ 3ನೇ ಅವಧಿಯಲ್ಲಿದ್ದಾರೆ. ಟ್ರಂಪ್ ಆಲ್ಫಾ ಮೇಲ್ ಆಗಿದ್ದಾರೆ, ಆದರೆ ನಮ್ಮ ಪ್ರಧಾನಿ ಎಲ್ಲ ಆಲ್ಫಾ ಮೇಲ್ಗಳ ಅಪ್ಪನಂತಿದ್ದಾರೆ. ಹಾಗಾದ್ರೆ ಏನಿರಬಹುದು ಕಾರಣ? ವೈಯಕ್ತಿಕ ಹೊಟ್ಟೆ ಕಿಚ್ಚು ಅಥವಾ ರಾಜತಾಂತ್ರಿಕ ಅಸುರಕ್ಷತೆಯ ಭಾವನೆನ? ಆದ್ರೆ ಈ ಟ್ವೀಟ್ ಮಾಡಿದ್ದು ಕಂಗನಾಗಿ ದುಬಾರಿಯಾಗಿದೆ. ಭಾರತದ ಆಡಳಿತ ಪಕ್ಷದ ಸಂಸದೆಯಾಗಿ ಕಂಗನಾ ಅವರು ಡೊನಾಲ್ಡ್ ಟ್ರಂಪ್ ಬಗ್ಗೆ ಹೇಳುವ ಮಾತುಗಳು ಸರ್ಕಾರದ ಮಾತಿನಂತೆ ಕೇಳಿಸುತ್ತೆ. ಹಾಗಾಗಿನೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಕಂಗನಾಗೆ ಫೋನ್ ಮಾಡಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ತಕ್ಷಣ ಕಂಗನಾ ತನ್ನ ಹಳೆಯ ಟ್ವೀಟ್ ಅನ್ನ ಡಿಲೀಟ್ ಮಾಡಿ ಮತ್ತೊಂದು ಟ್ವೀಟ್ ಮಾಡಿದ್ದಾರೆ. ಗೌರವಾನ್ವಿತ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾಜಿ ಅವರು ಕಾಲ್ ಮಾಡಿ ಆಪಲ್ ಸಿಇಒ ಟಿಮ್ ಕುಕ್ ಭಾರತದಲ್ಲಿ ಉತ್ಪಾದನೆ ಮಾಡದಂತೆ ಟ್ರಂಪ್ ಹೇಳಿದ್ದ ಕುರಿತ ಆ ಟ್ವೀಟ್ ಡಿಲೀಟ್ ಮಾಡೋ ಹೇಳಿದ್ದಾರೆ. ಅಂತಹ ತೀರಾ ನನ್ನ ವೈಯಕ್ತಿಕ ಅಭಿಪ್ರಾಯದ ಟ್ವೀಟ್ ಮಾಡಿದ್ದಕ್ಕೆ ವಿಷಾದವಿದೆ. ಪಕ್ಷದ ಸೂಚನೆ ಪ್ರಕಾರ ಅದನ್ನ ನಾನು ಇನ್ಸ್ಟಾಗ್ರಾಮ್ ನಿಂದಲೂ ಡಿಲೀಟ್ ಮಾಡಿದ್ದೇನೆ ಅಂತ ಕಂಗನಾ ಹೇಳಿದ್ದಾರೆ. ಇದು ತೀವ್ರ ಚರ್ಚೆಗೆ ಕಾರಣ ಆಗಿದೆ. ಹಲವರು ಕಂಗನಾ ಬೆಂಬಲಕ್ಕೆ ನಿಂತರೆ ಬಹಳಷ್ಟು ಜನ ಕಂಗನಾಗೆ ಈಗ ಇದೇ ಕೆಲಸ, ಮೊದಲು ಟ್ವೀಟ್ ಮಾಡೋದು, ಆಮೇಲೆ ಅದನ್ನ ಡಿಲೀಟ್ ಮಾಡಿ ಕ್ಷಮೆ ಕೇಳೋದು ಅಂತ ವ್ಯಂಗ್ಯ ಮಾಡ್ತಿದ್ದಾರೆ. ಇದು ಸಾವರ್ಕರ್ ಅವರ ಸಂತತಿಯ ಲಕ್ಷಣ ಅಂತಾನೂ ಹಲವರು ಕುಟುಕಿದ್ದಾರೆ. ಒಟ್ಟಾರೆ ಕಂಗನಾ ಬಿಜೆಪಿ ಸೇರಿ ಪವರ್ಫುಲ್ ಆಗುವ ಬದಲು ತೀರಾ ದುರ್ಬಲರಾದ ಹಾಗೆ ಕಾಣ್ತಿದ್ದಾರೆ. ಇಡೀ ದೇಶದ ಸರ್ಕಾರ ನಡೆಸುವ ಪಕ್ಷದ ಸಂಸದೆಯಾಗಿ ಆಕೆ ಇನ್ನಷ್ಟು ಕಟುವಾಗಿ ಮುಲಾಜಿಲ್ಲದೆ ಟ್ವೀಟ್ ಮಾಡುವ ಹಾಗೆ ಆಗ್ಬೇಕಿತ್ತು. ಆದ್ರೆ ಅದು ಉಲ್ಟಾ ಆಗಿದೆ. ಮೋದಿಜಿ ಸರ್ಕಾರದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅಪಾಯ ಬಂದಿದೆ. ಸರ್ಕಾರದ ಟೀಕಾಕಾರರನ್ನ ಬೇರೆ ರೀತಿಯಲ್ಲಿ ಶಿಕ್ಷಿಸಲಾಗ್ತಿದೆ, ಅವರನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅನ್ನೋ ವ್ಯಾಪಕ ದೂರುಗಳಿದೆ. ಈಗ ನೋಡಿದ್ರೆ ಮೋದಿ ಸರ್ಕಾರ ಅವರ ಪಕ್ಷದ ಸಂಸದರಿಗೆ ಸಾಕಷ್ಟು ಅಭಿವ್ಯಕ್ತಿ ಸ್ವಾತಂತ್ರ್ಯವಿಲ್ಲದ ಹಾಗೆ ಕಾಣ್ತಿದೆ. ಮೋದಿ ಸರ್ಕಾರವನ್ನ ಟೀಕಿಸೋರನ್ನ ಬಿಡೋದಿಲ್ಲ ಅನ್ನೋ ದೂರಿರುವಾಗ ಮೋದಿ ಸರ್ಕಾರವನ್ನ ಸಿಕ್ಕಾಪಟ್ಟೆ ಹೊಗಳಿದ್ರು ಅದಕ್ಕೆ ಅವಕಾಶವಿಲ್ಲ ಅನ್ನುವಂತಾಗಿರೋದು ವಿಪರ್ಯಾಸ. ಕಂಗನಾ ಸಿನಿಮಾದಿಂದ ಸಂಪಾದಿಸಿದ ತನ್ನ ಅಷ್ಟೂ ಜನಪ್ರಿಯತೆಯನ್ನ ಪಣಕ್ಕಿಟ್ಟು ಮೋದಿಜಿ ಹಾಗೂ ಅವರ ಸರ್ಕಾರವನ್ನ ಸಮರ್ಥಿಸಿಕೊಳ್ತಿದ್ರು. ಅದಕ್ಕಾಗಿ ಅವರು ಎಷ್ಟು ದೊಡ್ಡ ರಿಸ್ಕ್ ಬೇಕಾದ್ರೂ ತೆಗೆದುಕೊಳ್ತಾ ಇದ್ರು, ಯಾರನ್ನ ಬೇಕಾದ್ರೂ ಎದುರು ಹಾಕೊಳ್ತಾ ಇದ್ರು. ಆ ಮೂಲಕನೇ ಅವರೊಬ್ಬ ಖಟ್ಟರ್ ಮೋದಿ ಬೆಂಬಲಿಗರಾಗಿ ಗುರುತಿಸಿಕೊಂಡವರು. ಅದಕ್ಕಾಗಿ ಅವರು ಸಿನಿಮಾದಲ್ಲೂ ಸಾಕಷ್ಟು ಬೆಲೆ ತೆತ್ತಿದ್ದಾರೆ. ಆದ್ರೆ ಈಗೇನಾಗ್ತಾ ಇದೆ? ಯಾವ ಪಕ್ಷ ಹಾಗೂ ನಾಯಕನಿಗಾಗಿ ಅವರು ಬೇರೆಲ್ಲವನ್ನು ಬಿಟ್ಟು ರಾಜಕೀಯಕ್ಕೆ ಬಂದ್ರು ಅಲ್ಲೇ ಅವರನ್ನ ಚ್ಯೂಟ್ ಹಾಕಲಾಗ್ತಿದೆ. ಅವರ ಮಾತಿಗೆ, ಅಭಿಪ್ರಾಯಕ್ಕೆ, ಅವರ ಸಿನಿಮಾಗೆ ಎಲ್ಲದಕ್ಕೂ ಅಡ್ಡಗಾಲ್ ಹಾಕಲಾಗ್ತಿದೆ. ಅವರ ನಿರ್ದೇಶನ ಹಾಗೂ ನಟನೆಯ ಸಿನಿಮಾ ಎಮರ್ಜೆನ್ಸಿಯನ್ನ ಮೋದಿ ಸರ್ಕಾರದ ಅಧೀನದ ಸೆನ್ಸರ್ ಮಂಡಳಿನೇ ಹರಿಯಾಣ ಚುನಾವಣೆ ಮುಗಿಯೋವರೆಗೂ ಬಿಡುಗಡೆ ಆಗದಂತೆ ತಡೀತು. ಈಗ ಕಂಗನಾಗೆ ತನ್ನ ಅಭಿಪ್ರಾಯ, ಅದು ಮೋದಿಜಿಯನ್ನ ಹೊಗಳುವ ಅಭಿಪ್ರಾಯವನ್ನೂ ವ್ಯಕ್ತಪಡಿಸೋಕೆ ಅವಕಾಶ ನೀಡಲಾಗ್ತಿಲ್ಲ. ಇದಕ್ಕಿಂತ ದೊಡ್ಡ ದುರಂತ ಕಂಗನಾ ಪಾಲಿಗೆ ಬೇರೇನಿದೆ? ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.